ತಣ್ಣೀರನ್ನು ಎರಚಿದ ಹಾಗಾಗಿ ಏನು ನಾನು ಕುರುಕ್ಷೇತ್ರ ಸೇರಿಕೊಳ್ಳಬೇಕು ಅಂತಾದ್ರೆ ನಿನ್ನ ಕತ್ತನ್ನು ಕತ್ತರಿಸಿ ಮುಂದುವರಿಬೇಕು. ನಾನೇನು ಪರಶುರಾಮ ಅಂತ ತಿಳ್ಕೊಂಡೆಯ ತಾಯಿ? ಅವನಾದ್ರೆ ಹೆತ್ತ ತಾಯಿ ಸರಿಯನ್ನು ತಡೆದು ಮತ್ತೆ ಬದುಕಿಸಿಕೊಂಡಿದ್ದಾನೆ. ಅಂತಹ ಒಂದು ಕೆಟ್ಟ ಕಾರ್ಯ ನಾನು ಮಾಡುವುದಕ್ಕೂ ಮುಂದಾಗುವುದಿಲ್ಲ. ಅಂತಹ ಒಂದು ದೌರ್ಭಾಗ್ಯ ನನ್ನ ಜೀವನದಲ್ಲಿ ಬರುವುದು ಬೇಡ ತಾಯಿ, ಬರುವುದು ಬೇಡ. ಯಾಕಮ್ಮ ನನ್ನನ್ನು ತಡೆಯುತ್ತಾ ಇದ್ದೆ? ಯಾವ ವಿಭಾಗದಲ್ಲಿ ಯೋಚಿಸಿದರೂ ನೀನು ತಡೆಯುವುದಕ್ಕೆ ಇರುವವಳಲ್ಲ. ಪವಿತ್ರವಾದಂತಹ ಯದುಕುಲದಲ್ಲಿ ಸಂಚರಿಸಿದವಳು, ಶ್ರೇಷ್ಠವಾದಂತಹ ಚಂದ್ರವಂಶಕ್ಕೆ ಸೊಸೆಯಾಗಿ ಬಂದವಳು, ವೀರಪಾರ್ಥನದೇ ವೀರಾಭಿಮನ್ಯುಗಳ ತಾಯಿನೇ ವೀರ ಮಾತೆಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಳಬೇಕು. ನಾನು ಎಳೆಯ ಕರ್ತನಾಗಿರುವಾಗ ನನ್ನನ್ನು ನಿನ್ನ ಜಂಘೆಯಲ್ಲಿ ಕುಳ್ಳಿರಿಸಿಕೊಂಡು ಹಾಲನ್ನು ಹಣ್ಣನ್ನು ನೀಡುವಂತಹ ಸಂದರ್ಭ, ಜೊತೆಗೆ ವೀರ ಪುರುಷರ ಕಥೆಗಳನ್ನು ಹೇಳುತ್ತಾ ಇತ್ತು. ಗುರುಕುಲ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರ ಕಥೆ ಓದುತ್ತಿರುವಾದರೆ ಸ್ವರ್ಗಲೋಕದ ಐರಾವತವನ್ನೇ ಧರಿಸಿದಂತಹ ನನ್ನಪ್ಪನ ಸಾಹಸದ ಕಥೆ ಇದೆಲ್ಲ ಹೇಳುತ್ತಿದ್ದುದು ಯಾಕೆ? ನಿನ್ನ ಮಗನೊಬ್ಬ ವೀರನಾಗಬೇಕು, ಶೂರನಾಗಬೇಕು, ರಣಧೀರನಾಗಬೇಕು, ಕೀರ್ತಿಶಾಲಿ ಆಗಬೇಕೆನ್ನುತ್ತಾ ಹೆಬ್ಬೆಯಕ್ಕೆ ನಿನಗೆ ಹೋಗುತ್ತಾದ್ರೆ ನೀನು ತಡಿಬಾರದು ತಾಯಿ. ನನ್ನ ಪರಾಕ್ರಮದ ಮೇಲೆ ನಿನಗೆ ಶಂಕೆಯೇ? ಹಳಿವು, ಕಳವಳ, ಭೀತಿ, ಕಂಪನ, ಸ್ಖಲನಗಳೆಂಬ 6 ದೋಷಗಳಿಲ್ಲದೆ ವೀತಭಯನಾಗಿ ಹುಟ್ಟಿಕೊಂಡ ಕಾರಣ ನಾನು ಅಭಿಮನ್ಯು ಎನಿಸಿಕೊಂಡಿದ್ದೇನೆ. ನಾನು ಹುಟ್ಟಿದವಾಗಲೇ ದೇವತೆಗಳೇ ವಿಶೇಷವಂತಹ ಹಬ್ಬವನ್ನು ಏರ್ಪಡಿಸಿದ್ದಾರಂತೆ. ಅವರು ಸಂತೋಷಪಟ್ಟಿದ್ದಾರೆ, ನನ್ನ ದೊಡ್ಡಪ್ಪರು ಸಂತೋಷಪಟ್ಟಿದ್ದಾರೆ. ಹಾಗಿರುವಾಗ ನೀನು ತಡಿಬಾರದು ತಾಯಿ. ನಿನ್ನ ಆಶೀರ್ವಾದ ಎನ್ನುವಂತಹ ರಕ್ಷಾ ಕವಚ ನನಗೆ ಬೇಕು. ಆಶೀರ್ವದಿಸಿ, ಆಶೀರ್ವದಿಸಿ, ಎಂದು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ಯಾಕಮ್ಮ ನಾನಿನ್ನು ರಣಕ್ಷೇತ್ರ ಸೇರಿಕೊಂಡಿಲ್ಲ. ಯಾವುದೋ ಒಬ್ಬ ವಿರೋಧಿ ನನ್ನ ಶರೀರವನ್ನು ಘಾಸಿಗೊಳಿಸಿದ್ದಿಲ್ಲ, ಒಂದು ಬಿಂದು ರಕ್ತ ಭೂಮಿಗೆ ಬಿದ್ದದ್ದಿಲ್ಲ. ಆದರೂ ನೀನು ಯಾಕೆ ದುಃಖಿಸ್ತಾ ಇದ್ದಿ? ಅರ್ಥವಿಸಿಕೊಂಡೆ ತಾಯಿ, ನಿನ್ನ ಮಗನಿಗೆ ಯಾವುದೋ ಒಂದು ರೀತಿ ಆಪತ್ತು ಕಾದಿದೆ ಎನ್ನುವಂತಹ ದೂರಾಲೋಚನೆ ನಡೆಸಿಕೊಂಡಂತಹ ನೀನು ಈ ರೀತಿಯಾಗಿ ದುಃಖಿಸ್ತಾ ಇದ್ದೀಯ. ಯಾಕಮ್ಮ ಸ್ವಾರ್ಥಿಯಾಗಿ ಯೋಚಿಸ್ತಾ ಇದ್ದೀಯ? ಸ್ವಾರ್ಥ ಭಾವನೆ ಪ್ರತಿಯೊಬ್ಬರಿಗೂ ಸಲ್ಲದು. ತಾನು ಬದುಕಬೇಕು, ತನ್ನ ಮಕ್ಕಳು ಬದುಕಬೇಕು, ತಾವು ಸುಖವಾಗಿರಬೇಕು ಎನ್ನುವಂತಹ ಭಾವನೆ ಇರಬಾರದು. ನಿಸ್ವಾರ್ಥ ಮನೋಭಾವನೆ ಬೇಕು. ಇದಕ್ಕೆ ಜ್ವಲಂತ ಸಾಕ್ಷಿಗಳು ಯಾರು ಗೊತ್ತೇ? ನಮ್ಮ ಪಾಂಡವರ ಪಕ್ಷವನ್ನು ಸರಿಯಾಗಿ ನೋಡುತ್ತಾರೆ. ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿಯರಿಷ್ಟು, ಮಕ್ಕಳನ್ನು ಕಳೆದುಕೊಂಡಂತಹ ತಂದೆ ತಾಯಿಯರಿಷ್ಟು, ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡಂತಹ ಅಕ್ಕ ತಂಗಿಯಂದಿರಿಷ್ಟು. ತಮ್ಮ ಹೆಣ್ಣ ಮಗನ ಹೆಗಲ ಮೇಲೆ ಹೋಗಬೇಕು, ಶವಯಾತ್ರೆಯನ್ನು ಹೊಂದಬೇಕು ಎನ್ನುವ ಹಾಗೆ ಕನಸು
ಕೇವಲ ಪಾಂಡವರಿಗೆ ಹಸ್ತಿನಾವತಿಯ ಸಿಂಹಾಸನವನ್ನು ದೊರಕಿಸಿಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ತಮ್ಮ ಪ್ರಾಣದ ಹಂಗನ್ನು ತೊರೆದು ರಣಕ್ಷೇತ್ರದಲ್ಲಿ ವೀರಾವೇಶದಿಂದ ಹೋರಾಡುವ ಮೂಲಕ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅವರೆಲ್ಲರೂ ನಮಗಾಗಿ ಪ್ರಾಣ ತ್ಯಾಗ ಮಾಡಿದ್ದು. ಹಾಗಿದ್ರೆ ಕಣ್ಣೀರು ಸುರಿಸ್ತಾ ಇರುವಂತಹ ಅವರ ಕುಟುಂಬದವರಿಗೆ ಸಾಂತ್ವನ ಹೇಳುವವರು ಯಾರಿದ್ದಾರೆ ತಾಯಿ? ಸತ್ತಂತಹ ಆತ್ಮಗಳಿಗೆ ಸದ್ಗತಿ ಸಿಗುವುದು ಯಾವಾಗ? ಸಿಗ್ತದೆ ಯಾವಾಗ ಗೊತ್ತೇ? ಕೌರವಾದಿಗಳ ನಿರ್ನಾಮವಾದರೆ ಮಾತ್ರ ಹತಪಿತೃಗಳೆಲ್ಲ ಸಂತೋಷವನ್ನು ಅನುಭವಿಸ್ತಾರೆ. ಅವರಿಗೊಂದು ಸದ್ಗತಿ ಸಿಗ್ತದೆ. ಅದನ್ನು ಮಾಡುವಂತಹ ನೆಲೆಯಲ್ಲಿ ಅಭಿಮನ್ಯು ಪಟ್ಟು ನಿಂತಿದ್ದಾನೆ. ತಡಿಬೇಡ, ಹೋಗ್ತೇನೆ, ಜಯಶೀಲನಾಗಿ ಹೋಗ್ತೇನೆ, ಕಳುಹಿಸು ಬೇಡಿಕೊಂಡು ನಾನು ನಮ್ಮ ಆಶೀರ್ವಾದ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ರಣಕ್ಷೇತ್ರಕ್ಕೆ ಹೋಗದೆ ನಿರ್ವಾಹವಿಲ್ಲ. ಈಗಾಗಲೇ ಅಭಿಮನ್ಯು ಯುದ್ಧಕ್ಕೆ ಹೊರಟಿದ್ದಾನೆ ಎನ್ನುವಂತಹ ವರ್ತಮಾನ ನನ್ನಂತಹ ಹಂತಕಾರಿ ಯುವಕರಿಗೆ ತಿಳಿದಾಗಿದೆ. ಒಂದು ವೇಳೆ ಮಾತೆಯ ಕಣ್ಣೀರನ್ನು ಕಂಡು ನಾನು ಇಲ್ಲೇ ಉಳಿದೆನೆಂದಾದರೆ ನಾಳೆ ಕರತಟ್ಟಿ ನಗಾಡಿಯ ವೀರಾವೇಶದಿಂದ ಅಭಿಮನ್ಯು ಯುದ್ಧಕ್ಕೆ ಹೊರಟ ಮಾತೆಯ ಕಣ್ಣೀರನ್ನು ಕಂಡು ಹೇಡಿಯಾಗಿ ಮನೆಯೊಳಗುಳಿದ ಎನ್ನುವ ಹಾಗೆ ಅವರ ಮುಂದೆ ನಾನು ಅಪಹಾಸ್ಯಕ್ಕೆ ಒಳಗಾಗಬಾರದು. ಹೋಗಲೇಬೇಕು. ನನ್ನ ನಿರ್ಧಾರ ಏನು ಎನ್ನುವುದನ್ನು ಸ್ಪಷ್ಟಪಡಿಸ್ತೇನೆ ತಾಯಿ. ನಾನು ಬದುಕಿ ಸಾಯಲಾರೆ, ಸತ್ತು ಬದುಕಬೇಕು. ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ನಾಳೆ ಬರುವಂಥದ್ದು ಇವತ್ತು ಬರಲಿ, ಇವತ್ತು ಬರುವಂಥದ್ದು ಈ ಕ್ಷಣ ಬರಲಿ. ಅನುಭವಿಸ್ತೇನೆ, ಹೋಗ್ತೇನೆ. ಹೇಗೆ ಗೊತ್ತೇ? ನಿನ್ನ ಪಾದದ ಅಡಿಯಲ್ಲಿರುವಂತಹ ಧೂಳನ್ನೇ ಮಹಾಪ್ರಸಾದ ಎನ್ನುವ ಹಾಗೆ ಸ್ವೀಕರಿಸ್ತೇನೆ. ಅದೇ ನನಗೆ ಶ್ರೀರಕ್ಷೆಯಾಗಲಿ, ಅದೇ ನನಗೆ ಶ್ರೀರಕ್ಷೆಯಾಗಲಿ. ನಮ್ಮನೆ ಶ್ರೀರಕ್ಷೆಯನ್ನು ಹಾಗೆ ಭಾವಿಸ್ತೇನೆ. ಆಶೀರ್ವಾದ ಮಾಡುವುದಿಲ್ಲ ಹೇಳುತ್ತ ಒಂದು ವೇಳೆ ಗೆದ್ದು ಬಂದೆ ಅಂತಾದ್ರೆ ತಾಯಿಯ ಮುಖವನ್ನು ನೋಡುವುದಕ್ಕಾಗಿ ನಿನ್ನ ಬಳಿಗೆ ಓಡೋಡಿಕೊಂಡು ಬರ್ತೇನೆ. ಒಂದು ವೇಳೆ ಆಗಬಾರದಾಯಿತು ಅಂತಾದ್ರೆ ನಿನ್ನ ಮಗ